ನಿಮ್ಮ ಅನಿಸಿಕೆಗಳನ್ನೆಲ್ಲ ಭಾಳ ಚೆನ್ನಾಗಿ ಹೇಳಿದ್ದೀರಾ. ಎಲ್ಲರಿಗೂ ಪ್ರೈಸ್ ಕೊಡಬೇಕು. ಇದರಲ್ಲಿ ಯಾರು ಫಸ್ಟ್ ಇಲ್ಲ, ಯಾರು ಸೆಕೆಂಡ್ ಇಲ್ಲ. ಈಗ ನೀವು ಎಲ್ಲರೂ ಒಂಥರ ಈ ನೆಟ್ಟಲ್ಲಿ ಆಮೇಲೆ ಮೊಬೈಲಲ್ಲಿ ನೋಡಿರ್ತಕ್ಕಂಥದ್ದನ್ನೇ ಭಾಳಷ್ಟು ಅಬ್ಸರ್ವ್ ಮಾಡಿಬಿಟ್ಟು ನೀವು ಮಾತಾಡಿದ್ದೀರಾ. ಇದೇ ನಮ್ಮ ಈಗಿನ ಸಮಾಜದ ದುರ್ದೈವ. ನಾವು ಮೇನ್ ಆಗಿ ಅಬ್ಸರ್ವ್ ಮಾಡ್ಬೇಕಾಗಿರೋದು ಏನಂದ್ರೆ ನೇಚರ್ನ ನೋಡ್ಬೇಕು. ನೀವು ಫಸ್ಟ್ ನೀವು ನೇಚರ್ನ ನೋಡ್ಬೇಕು. ನೇಚರಲ್ಲಿ ಎಷ್ಟು ಹೊರಗಡೆ ಬರ್ತೀರಿ, ಎಷ್ಟು ನೀವು ಹೊರಗಡೆ ನೋಡ್ತೀರಿ, ಪಕ್ಷಿಗಳು ಯಾವ ತರ ಬೆಳೀತಾ ಇದ್ದಾವೆ, ಹಾವುಗಳು ಯಾವ ತರ ಬದುಕ್ತಾ ಇದ್ದಾವೆ, ಮುಂಗುಸಿ ಇಲ್ಲಿ ನಮ್ಮ ಜಿಮ್ ಹತ್ರ ಬರ್ಬೇಕಾದ್ರೆ, ನಮ್ಮ ಸ್ಕೂಲ್ ಹತ್ರ ಬರ್ಬೇಕಾದ್ರೆ ಮುಂಗುಸಿಗಳನ್ನ ನೋಡಿರ್ತೀರ ನೀವು, ಅವು ಯಾವ ತರ ಬದುಕ್ತಾ ಇದ್ದಾವೆ, ಇರುವೆಗಳು ಯಾವ ತರ ಇರ್ತವೆ. ಮನೆಯಲ್ಲಿ ಇವನ್ನೆಲ್ಲ ನೀವು ಮಕ್ಕಳಿಗೆ ತೋರಿಸಿದ್ರೆ ಅವರಿಗೂ ಅದು ಜ್ಞಾನ ಬರ್ತದೆ. ನಾವ್ ಏನ್ ನೋಡ್ಬೇಕು, ಏನ್ ನೋಡ್ಬಾರ್ದು, ಯಾವ ತರ ಬದುಕಬೇಕು. ಇರುವೆಗಳಲ್ಲಿ ಒಂದು ಕಮ್ಯುನಿಕೇಶನ್ ಇರ್ತದೆ. ಪ್ರತಿ ಇರುವೆನೂ ನೀವು ಅಬ್ಸರ್ವ್ ಮಾಡಬೇಕು. ಒಂದೊಂದೊಂದೊಂದೊಂದು ಮಾತಾಡಿ ಮೆಸೇಜ್ ಕೊಟ್ಟು ಹೋಗ್ತಾ ಇರ್ತದೆ. ಯಾವುದೇ ಒಂಟಿಯಾಗಿ ಬದುಕಲ್ಲ. ನೀವು ಪ್ರಪಂಚದಲ್ಲಿ ಏನು ನಿಮ್ಮ ಮಕ್ಕಳನ್ನ ಕಲಿಸ್ಬೇಡ್ರಿ, ನೇಚರಲ್ಲಿ ತಿರುಗಾಡಿಸ್ಬೇಡ್ರಿ ಸರ್. ಅವಾಗ ಅವ್ರು ಒಂಟಿಯಾಗಿರೋದು ಬಯಸದೇ ಇಲ್ಲ. ಈಗ ಬಹಳ ದೊಡ್ಡ ಪಿಡುಗು ಅಂತ ಹೇಳಿದ್ರೆ ಒಂಟಿತನ. ಈಗ ನೋಡಿ, ಇಷ್ಟೆಲ್ಲ ಒಳ್ಳೆ ಪ್ಲಾಟ್ಫಾರ್ಮ್ ಇದ್ದು ಕೂಡ ನೀವು ಕೂಡ ಒಂಟಿಯಾಗಿರೋದನ್ನೇ ಬಯಸ್ತಾ ಇದ್ದೀರಿ. ಕೃಷ್ಣ ಕೆಲವು ಟೈಮಲ್ಲಿ ಎಷ್ಟೋ ಮಾತಾಡ್ತೀರಿ, ಬಟ್ ಈಗ ಮಾತಾಡಕ್ಕೆ ಯಾರು ಇಷ್ಟಪಡಲ್ಲ. ಇದೇ ಒಂಟಿತನದ ಒಂದು ಲಕ್ಷಣಗಳು. ಯಾಕಂದ್ರೆ ನಮಗೆ ಏನ್ ಅನ್ಕೊಳ್ತಾರೆ ಏನು, ನಮಗೆ ಏನಾಗುತ್ತೆ ಏನು, ಬೇರೆಯವ್ರು ನಮ್ಮ ಬಗ್ಗೆ ಏನ್ ಅನ್ಕೊಳ್ತಾರೋ, ನಾವ್ ಹೇಳಿದ್ರೆ ಹೆಂಗೆ, ಅವ್ರು ಕೇಳ್ತಾರೋ ಇಲ್ಲೋ. ಅದಕ್ಕಾಗಿ ನಿಮಗೆ ಏನು ಬರ್ತದೋ, ನಿಮಗೆ ಏನ್ ಅನಿಸ್ತದೋ ನೀವು ಯಾರಿಗೂ ತಿದ್ದಕ್ಕೆ ಹೋಗ್ಬೇಡ್ರಿ. ಈವನ್ ಮಕ್ಳಿಗೆ ಕೂಡ ತಿದ್ದಕ್ಕೆ ಹೋಗ್ಬೇಡ್ರಿ. ಅವ್ರ ಮಕ್ಕಳು ಹೆಂಗ್ ಬೆಳಿತಾರೆ ಹಂಗೆ ಬೆಳೆಸ್ರಿ. ಅದು ಒಂದು ಕನ್ನಡದಲ್ಲಿ ಗಾದೆ ಮಾತಿದೆ, ಹುಟ್ಟಿದ ದೇವರು ಹುಟ್ಟಿಸಿದ ದೇವರು ಹುಲ್ಲು ಬೇಯಿಸಲ್ಲ ಅಂತ. ಸೊ ಯಾರಿಗೂ ನಾವೀಗ ಉಪವಾಸ ಅಂತ ಬಿಡಕ್ಕೆ ಯಾರಿಗೂ ಬಿಡಕ್ಕೆ ದೇವರು ಇಷ್ಟಪಡಲ್ಲ. ಆದ್ರೆ ನಾವು ಪ್ರಯತ್ನ ಮಾಡ್ಬೇಕು. ಪ್ರತಿ ಪಕ್ಷಿ ನೋಡ್ರಿ, ಪ್ರತಿ ಪ್ರಾಣಿ ನೋಡ್ರಿ, ಅದು ತನ್ನ ಆಹಾರಕ್ಕಾಗಿ ಬೇಟೆ ಆಡ್ತದೆ. ಒಂದು ಪಕ್ಷಿ ಇರ್ಲಿ, ಒಂದು ಕಾಳಿಗಾಗಿ ಎಷ್ಟೋ ಕಿಲೋಮೀಟರ್ಗಳಿಂದ ಬಂದು ಅದನ್ನ ಕಾಳನ್ನು ತಗೊಳ್ತದೆ. ನಮ್ಮ ಮನೆಯಲ್ಲಿ ಒಂದೆರಡು ಪಕ್ಷಿಗಳು ಬರ್ತಾ ಇದ್ವು. ಹೋದ ವರ್ಷ ಆ ಪಕ್ಷಿ ಗೂಡು ಕಟ್ಟಕ್ಕೆ ಕೊಟ್ಟಿದ್ದೆ. ಆ ಗೂಡು ಕಟ್ಟಿದ ಮೇಲೆ ಅದರಲ್ಲೇ ಮರಿ ಹಾಕಿ ಎಲ್ಲ ಮಾಡಿ ತಗೊಂಡೋದ್ರೆ ಅದು ನನಗೆ ಇನ್ಫೆಕ್ಷನ್ ಆಗಿದೆ ಅಂತ ಈ ವರ್ಷ ಅದನ್ನ ಕ್ಲೋಸ್ ಮಾಡ್ತಾ ಇದ್ದೀನಿ ವಿಂಡೋ. ಆದ್ರೆ ಕೂಡ ಈ ವರ್ಷ ಹುಡುಕೊಂಡು ಅದೇ ಪ್ಲೇಸಿಗೆ ಬರ್ತಾ ಇದಾವ ಎರಡು ಪಕ್ಷಿಗಳು. ಅದೇ ನಾವು ಮನುಷ್ಯರು ಮಾಡ್ತಾ ಇದೀವ. ಸೊ ಅದಕ್ಕಾಗಿ ನಾವು ಸೊಸೈಟಿಯಲ್ಲಿ ಏನು ಮಾಡೋದು ಬೇಕಾಗಿಲ್ಲ. ನೀವು ಅಟ್ಲೀಸ್ಟ್ ಮಕ್ಕಳಿಗೆ ಬಂದು ಕರ್ಕೊಂಡು ಹೋಗಕ್ ಬರ್ತೀರಲ್ಲ, ಅವಾಗಾದ್ರೂ ಒಬ್ರಿಗೊಬ್ರು ಪರಿಚಯ ಮಾಡ್ಕೊಳ್ಳಿ, ಒಬ್ರಿಗೊಬ್ರು ಮಾತಾಡೋಕೆ ಅಭ್ಯಾಸ ಮಾಡ್ಕೊಳ್ಳಿ. ಮೊದಲೆಲ್ಲ ನಾವು ಸಣ್ಣ ಹುಡುಗರು ಇದ್ದಾಗ ಪ್ರತಿ ಊರುಗಳಲ್ಲಿನೂ ನಾಟಕಗಳು ಆಡಿಸ್ತಾ ಇದ್ವಿ. ಆಮೇಲೆ ಎಲ್ಲ ಒಂದು ಜನ ಸೇರ್ಕೊಂಡ್ಬಿಟ್ಟು ಒಂದು ಯಾವ ಕಾರ್ಯಕ್ರಮದಲ್ಲಿ ಎಲ್ಲ ಹಂಚಿ ಮಾಡಿ ಕೆಲಸಗಳನ್ನ ಮಾಡ್ತಾ ಇದ್ರು. ಈಗ ಕೆಲಸ ಮಾಡೋದನ್ನ ಅವಮಾನ ಅಂತ ತಿಳ್ಕೊಂಡಿದೀವಿ ನಾವು. ನಮ್ಮ ಮನೆಗಳಲ್ಲಿ ನಾವು ಕೆಲಸ ಮಾಡೋದನ್ನ ಅಭ್ಯಾಸ ಮಾಡ್ರಿ. ಆಮೇಲೆ ಮಕ್ಕಳಿಗೆ ಕೂಡ ಈಗ ಪ್ಲೇಟ್ ತೊಳೆಯೋದಿರ್ತದೆ ಅಥವಾ ಕೈ ತೊಳೆಯೋದಿರ್ತದೆ, ನೀವು ತೊಳಸಕ್ ಹೋಗ್ಬಿಡ್ರಿ. ಅವ್ರಿಗೆ ಪ್ಲೇಟ್ ಅವ್ರಿಗೆ ತೊಳೆಯಕ್ಕೆ ಹೇಳಿ. ಆಮೇಲೆ ಎಲ್ಲರೂ ಕುತ್ಕೊಂಡು ಊಟ ಮಾಡಕ್ಕೆ ಹೇಳಿ. ಈಗ ನಮ್ಮ ಸ್ಕೂಲಲ್ಲಿ ನಾನು ಫಸ್ಟ್ ಮಾಡಿರೋದೇ ಅದನ್ನು. ನೀವು ಮಕ್ಕಳಿಗೆ ಏನ್ ಕಲಿಸ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಅವ್ರಿಗೆ ಕರೆಕ್ಟಾಗಿ ಕೈ ತೊಳ್ಕೊಂಡು ಬರ್ಬೇಕು, ಒಬ್ರಿಗೊಬ್ರು ಪಕ್ಕದಲ್ಲಿ ಕುತ್ಕೊಂಡು ಊಟ ಮಾಡ್ಬೇಕು. ನೀರಾದ್ರೂ ಅಷ್ಟೇ, ಹಣ್ಣು ಕೊಡೋ ಉದ್ದೇಶ ನಂದು ಅಷ್ಟೇ. ಅವ್ರು ಹಂಚಿ ತಿನ್ನೋದನ್ನ ಕಲಿಬೇಕು, ತನಗೆ ಇಟ್ಕೋಬಾರ್ದು. ಕೊಟ್ಟಿದ್ದು ತನಗೆ, ಬಚ್ಚಿಟ್ಟಿದ್ದು ಪರರಿಗೆ ಅಂತ. ಅದಕ್ಕಾಗಿ ಯಾವತ್ತು ಕೊಡೋದನ್ನ ಕಲಿಸ್ರಿ ಮಕ್ಕಳಿಗೆ, ಬಚ್ಚಿಡೋದನ್ನ ಮಾತ್ರ ಕಲಿಸ್ಬೇಡಿ. ಇದೇ ಒಂದು ಸಮಾಜದ ಒಂಟಿತನವನ್ನ ನಿವಾರಣೆ ಮಾಡೋದಕ್ಕೆ ಒಂದು ಒಳ್ಳೆಯ ಒಂದು ನಾವು ಪ್ರಯತ್ನ ಮಾಡಿ ನಾವು ಸಮಾಜನ ಒಂದು ಆರೋಗ್ಯವಾಗಿರ್ತಕ್ಕಂಥ ಸಮಾಜನ ಕಟ್ಬೋದು. ಈಗ ಏನು ದುಡಿದ್ರೆ ಕೂಡ ಯಾವ್ದು ಏನು ಉಳಿಯಲ್ಲ, ಯಾವ್ದು ಉಳಿಯಲ್ಲ. ಇಲ್ಲಿ ನೀವು ಎಷ್ಟು ನೀವು ಜೋಡಿಸಿಟ್ರೆ ಕೂಡ ಯಾವುದು ಉಳಿಯಲ್ಲ, ಯಾವುದು ನಿಲ್ಲಲ್ಲ. ಪ್ರಪಂಚದ ನಿಯಮನೇ. ಕೃಷ್ಣ ಭಗವದ್ಗೀತೆಯಲ್ಲಿ ಅರ್ಜುನಿಗೆ ಹೇಳ್ತಾರೆ, ಪರಿವರ್ತನೆಯೇ ಜಗದ ನಿಯಮ. ಪ್ರತಿಯೊಂದು ಪರಿವರ್ತನೆ ಆಗ್ಲೇಬೇಕು, ಆಗ್ತಾನೆ ಇರ್ತದೆ. ನೀವು ನಿಲ್ಸಕ್ ಹೋದ್ರೂ ನಿಲ್ಲಲ್ಲ, ಈಗಿರೋ ಟೈಮ್ ಇನ್ನು ಸ್ವಲ್ಪ ಹೊತ್ತಿಗಿರಲ್ಲ. ಸೊ ಅದಕ್ಕಾಗಿನೇ ನೀವು ನಿಮ್ಮ ಧರ್ಮ ಗ್ರಂಥಗಳನ್ನ ಅಭ್ಯಾಸ ಮಾಡಿಬಿಟ್ಟು ಮಕ್ಕಳನ್ನ ಕಲಿಸೋದನ್ನ ಅಭ್ಯಾಸ ಮಾಡ್ರಿ. ಟಿವಿ ನೋಡೋದನ್ನ ಆದಷ್ಟು, ಮೊಬೈಲ್ ನೋಡೋದನ್ನ ಕಡಿಮೆ ಮಾಡಿ. ನಿಮ್ಗೆ ಎಷ್ಟೇ ಆಗಲಿ, ಇವತ್ತು ನಾನು ಮೊಬೈಲ್ ನೋಡಬಾರ್ದು ಅಂದ್ರೆ ನೋಡಬಾರ್ದು. ಇವತ್ತು ನಾನು ಒಂದು ತಾಸು ಮಕ್ಕಳ ಜೊತೆ ಕಳಿಬೇಕು ಅಂದ್ರೆ ಒಂದು ತಾಸು ಮಕ್ಕಳ ಜೊತೆ ಕಳಿಬೇಕು. ಮಗುವಿಗೆ ನಿದ್ದೆ ಬಂದಾಗ ಅವ್ರಿಗೆ ಮಲಗಕ್ ಬಿಡ್ರಿ. ನಿಮ್ಗೆ ನಿದ್ದೆ ಬಂದಾಗ ನೀವು ಮಲಗ್ರಿ, ಯಾವುದನ್ನು ಹೆದರ್ಬೇಡ್ರಿ. ಅರೆ ಅವ್ರೇನ್ ತಿಳ್ಕೊಳ್ತಾರೆ, ಇವ್ರೇನ್ ತಿಳ್ಕೊಳ್ತಾರೆ ಅಂತ. ಹಗಲತ್ತಾಗಿದೆ, ಇದು 3 ಗಂಟೆ ಆಗಿದೆ, 4 ಗಂಟೆ ಆಗಿದೆ ಅಂತ. ನಾವು ನಮ್ಮ ದೇಶದಾಗ ಮಾತ್ರ ಈ ಸಿಸ್ಟಮ್ ಮಾಡ್ಕೊಂಡಿರೋದು. ಬೇರೆಯವ್ರು ಏನೋ ತಿಳ್ಕೊಳ್ತಾರೆ ನಾನು ಮಲಗಿದ್ರೆ. ಜಪಾನಲ್ಲಿ, ಚೀನಾದಲ್ಲಿ ಅಲ್ಲೆಲ್ಲ
ಮಲಗಿದಾಗ ಆಫೀಸಲ್ಲೇ ಮಲಗೋದಕ್ಕಾಗಿಯೇ ಒಂದು ಇದು ಮಾಡಿರ್ತಾರೆ. 15 ನಿಮಿಷ ಅವ್ನು ಆರಾಮಾಗಿ ಸ್ನ್ಯಾಪ್ ತಗೋಬೋದು. ಯಾಕಂದ್ರೆ ನಮ್ಮ ಬಾಡಿ ಅಡ್ಜಸ್ಟ್ ಆಗಲ್ಲ. ನಮ್ಮ ಬಾಡಿ ಕಂಟಿನ್ಯೂಸ್ ಆಗಿ ಯಾವುದೇ ಕೆಲಸ ಮಾಡಕ್ಕೆ ಇಚ್ಛೆ ಪಡಲ್ಲ. ಸೊ ನಮ್ಮ ಬಾಡಿ ಜೊತೆಗೆ ನಾವು ಹೊಂದಾಣಿಕೆ ಮಾಡ್ಕೊಂಡು ಕಲಿಬೇಕಾಗುತ್ತೆ, ಬದುಕಬೇಕಾಗುತ್ತೆ. ದಯವಿಟ್ಟು ನೀವೆಲ್ಲ ಒಟ್ಟು ಸಮಾಜ ಆಗಿಬಿಟ್ಟು ಸಮಾಜದಲ್ಲಿ ಯಾವುದೇ ಒಂದು ಅನಾಹುತಗಳನ್ನು ಮಾಡಿಕೊಳ್ಳಲಾರದೆ ಹಾಗೂ ಸಮಾಜದಲ್ಲಿ ಮುಖ್ಯವಾಗಿ ಈಗ ಆತ್ಮಹತ್ಯೆಗಳನ್ನು ಬಹಳ ಮಾಡ್ಕೊಳ್ತಾ ಇದ್ದೀರಾ. ದಯವಿಟ್ಟು ಆತ್ಮಹತ್ಯೆ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ನಿಮ್ಗೆ ಯಾವುದೇ ನೋವುಗಳಿರಲಿ, ನಿಮ್ಮ ಮಕ್ಕಳದ ನೋವುಗಳಿರಲಿ, ಆ ಯಾವ ಗಡಿಗೆ ಕೂಡ ಅಲ್ಲಿ ನಿಲ್ಲಲ್ಲ. ಪ್ರತಿಯೊಂದು ಚೇಂಜ್ ಆಗ್ತಾ ಇರ್ತದೆ. ದಯವಿಟ್ಟು ಇದನ್ನೊಂದು ಮಾಡಿ ನಮ್ಮ ಸಮಾಜವನ್ನು ಒಳ್ಳೆಯದಾಗಿ ಕಟ್ಟೋಣ ಅಂತೇಳಿ ನನ್ನ ಒಂದೆರಡು ಸಣ್ಣ ಅನಿಸಿಕೆಗಳನ್ನು ಹೇಳಿದೆ. ಧನ್ಯವಾದ.